ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹರ್ಣಿ ಸೆಲ್ವಕುಮಾರ್ ನ್ಯಾಚುರಲ್ ಲೈಫ್ ಕನ್ನಡ ವ್ಲಾಗ್. ಸೊ ಸಂಡೇ ಒಂದು ವ್ಲಾಗಿಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿಗೆ ನಾನೀಗ ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಸೊ ಸಂಡೇ ಆದ್ದರಿಂದ ಒಂದು ಸ್ವಲ್ಪ ಅಕ್ಕಿ ರೊಟ್ಟಿನ ಬಿಸಿ ಬಿಸಿ ತಿನ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಸಂಡೇ ಟೈಮ್ ಅಕ್ಕಿ ರೊಟ್ಟಿ ಮಾಡ್ತೀನಿ ನಾನು ಯಾವಾಗಲೂ. ಈ ಅಕ್ಕಿ ರೊಟ್ಟಿ ಆಗಿರ್ಬೋದು, ಉಪ್ಪಿಟ್ಟು ಆಗಿರ್ಬೋದು, ಇದೆಲ್ಲ ಬಿಸಿ ಬಿಸಿಯಲ್ಲಿ ತಿನ್ನೋಂಥ ಪದಾರ್ಥಗಳನ್ನು ಆ್ಯಕ್ಚುಲಿ ಸಂಡೇ ಮಾಡ್ಕೊಂಡು ತಿಂದ್ರೇ ಅದೊಂಥರ ಟೇಸ್ಟ್ ಲೆವೆಲೇ ಬೇರೆ ಇರುತ್ತೆ. ಸೊ ಹಾಗಾಗಿ ನಾನೀಗ ಅಕ್ಕಿ ರೊಟ್ಟಿ ಮಾಡೋಣ ಅಂತಿದ್ದೀನಿ. ಈ ಅಕ್ಕಿ ರೊಟ್ಟಿನ ನಾನು ಬಹಳ ಟೈಮ್ ಪ್ರಯತ್ನ ಪಟ್ಟಿದ್ದೀನಿ, ಬಟ್ ನನಗೆ ಸರಿಯಾದ ಲೆವೆಲಿಗೆ ಬರ್ತಾ ಇರಲಿಲ್ಲ. ಬಟ್ ಈ ಸಾರಿ ಅದನ್ನು ಕಲೀಲೇಬೇಕು ಅಂತ ಹೇಳಿ ತುಂಬ ಇಂಟ್ರೆಸ್ಟಿಂದ ಕಲಿತು ಮಾಡ್ತಾಯಿದ್ದೀನಿ. ಸೊ ಪರವಾಗಿಲ್ಲ ಬರ್ತಿದೆ. ಬಟ್ ಏನಂದರೆ ಅದೊಂದು ಪೂರಿ ಸೈಜ್ ಬಂದ್ಬಿಡ್ತು. ಬಟ್ ಅಕ್ಕಿ ರೊಟ್ಟಿ ಮಾಡೋದನ್ನು ರೆಸಿಪಿ ಮಾಡ್ಬೋದಿತ್ತು, ಬಟ್ ನಾವೇ ಲರ್ನರ್ ಅಕ್ಕಿ ರೊಟ್ಟಿಗೆ, ಅದಕ್ಕೆ ನಾನು ಇನ್ನೂ ವೀಡಿಯೋ ಮಾಡಲಿಲ್ಲ ಇದು. ಸೊ ನಮಗೇನು ಚೆನ್ನಾಗಿ ಕಲಿತು ನಮಗೆ ಅದು ಕರೆಕ್ಟಾಗಿ ಬಂದಾಗ ನಾವು ಪ್ರೆಸೆಂಟೇಷನ್ ಕೊಡೋದಕ್ಕೆ ಚೆನ್ನಾಗಿ ಆದಾಗ ಓಕೆ. ನಮಗೆ ಚೆನ್ನಾಗಿ ಬರ್ತಿಲ್ಲ ಇದನ್ನು, ಸೊ ಅದಕ್ಕೆ ನಾನಿನ್ನು ಈ ರೆಸಿಪಿ ಮಾಡಿಲ್ಲ. ಸೊ ಈ ಸಾರಿ ತುಂಬ ಚೆನ್ನಾಗಿ ಬಂತು. ಸೊ ಈ ಡೈನಿಂಗ್ ಟೇಬಲ್ ನಾನು ಕಲ್ಲಿನ ತೊಗೊಂಡಿದ್ದೀನಲ್ಲ, ಸೊ ನೋಡಿ ಈ ಥರ ಎಷ್ಟು ಯೂಸ್ ಆಗುತ್ತೆ. ಈ ಕಡೆ ಎಲ್ಲ ಒತ್ತೋದು, ಕುಯ್ಕೊಳ್ಳೋದು, ಕಟ್ ಮಾಡ್ಕೊಳ್ಳೋದು, ಆ ಕಡೆ ಎದ್ದೋಗಿ ಮಾಡೋದು, ಇಷ್ಟೇ ನಮ್ಮ ಕಿಚನ್ ಇರೋದು. ನನಗೆ ಕಂಫರ್ಟಬಲಾಗಿ ಬರ್ತಿಲ್ಲ, ಬರುತ್ತೆ ತಿನ್ನೋ ಥರ ಇರುತ್ತೆ, ಬಟ್ ನನಗೆ ಕ್ಲಿಯರಾಗಿ ಬರಬೇಕು. ಅದಿನ್ನೂ ಬರ್ತಿಲ್ಲ ನನಗೆ. ನಾನು ಇದನ್ನು ಮಾಡೋದು ಬಿಡ್ತಾ ಇರಲಿಲ್ಲ. ಸೊ ಸಂಡೇ ಬೇರೆ ಬೇರೆ ಕೆಲಸ ಇದೆ, ಎಲ್ಲ ಇದೆ. ಸೊ ತಿಂಡಿ ಮಾಡಿ ಸ್ಟಾರ್ಟ್ ಮಾಡಬೇಕು ಬೇರೆ ಕೆಲಸ ಎಲ್ಲ. ಪೂರಿ ಅಕ್ಕಿ ರೊಟ್ಟಿ ಥರ ಪೂರಿ ಸೈಜ್ ಐತೆ. ಸೊ ಇದಕ್ಕೊಂದು ತಟ್ಟೆ ತೊಗೋಬೇಕು ಕತ್ತರಿಸೋದಕ್ಕೆ. ಕರೆಕ್ಟಾಗಿ ಪೂರಿ ಇದು ಅಕ್ಕಿ ಹಿಟ್ಟು ಸೈಜ್ ಬರಬೇಕಲ್ಲ, ಅದಕ್ಕೊಂದು ತಟ್ಟೆ ತೊಗೋಬೇಕು ಕತ್ತರಿಸೋದಕ್ಕೆ. ಉಗ್ಲಿಲ್ಲ ಒಂದು ಉತ್ತು ಕೊಡೋ ತಟ್ಟೆ. ಸೊ ಇದನ್ನು ತುಂಬ ದಪ್ಪ ಮಾಡಿಬಿಟ್ಟೆ, ಬೇಡ ಅದು ತೆಗೆದುಬಿಡ್ತೀನಿ. ತಗೋ ಎಂದೆ ಸ್ವಲ್ಪ ಕಲಿಯೋದು, ಪ್ರಯೋಗ ಮಾಡೋದು ಎಲ್ಲ ಸಂಡೇ ಟೈಮೇ ನಾನು ಮಾಡೋದು. ಯಾಕಂತಂದರೆ ಅದು ಕೆಟ್ಟೋಗ್ಲಿ ಅಥವಾ ಕಲಿಯೋದಾಗಿರ್ಬೋದು, ಸ್ವಲ್ಪ ಟೈಮ್ ಬೇಕಾಗುತ್ತೆ, ಪೇಷನ್ಸ್ ಬೇಕಾಗುತ್ತೆ. ಹಾಗಾಗಿ ಏನೇ ನಾನು ಒಂದು ಪ್ರಯೋಗ ಮಾಡಬೇಕಾದ್ರೂ ಸಂಡೇ ಟೈಮ್ ಮಾಡ್ತೀನಿ. ಸೊ ಸಂಡೇ ಅಲ್ವಾ, ಸ್ವಲ್ಪ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ತಿನ್ನೋಣ ಅಂತ ಆಸೆ ಆಯಿತು, ಆದರೂ ಮಾಡಿದೆ. ಬಟ್ ಪೂರಿ ಸೈಜ್ ಬಂತು, ಬಟ್ ಅಕ್ಕಿ ರೊಟ್ಟಿ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇದೆಲ್ಲ ಓಲ್ಡ್ ಬಾಕ್ಸ್ಗಳಾಗಿದೆ. ಬಾಕ್ಸ್ ಆರ್ಡ್ರ್ ಮಾಡಿದ್ದೀನಿ, ಬಂದಾಗ ಇದೊಂದಿಷ್ಟು ಲುಕ್ ಆಗಿ ಕಾಣುತ್ತೆ ಅಲ್ವಾ. ಸೊ ಈ ಕಡೆ ಎಲ್ಲ ನಾನು ಚೆನ್ನಾಗಿ ಜೋಡಿಸ್ಕೊಂಡಿದ್ದೀನಿ, ಬಟ್ ಈ ಕಡೆ ನನಗೆ ಯಾಕೋ ಇಷ್ಟ ಆಗ್ತಿಲ್ಲ. ಇದೆಲ್ಲ ಸ್ವಲ್ಪ ಓಲ್ಡ್ ಬಾಕ್ಸ್ಗಳು, ಇದೆಲ್ಲ ರಿಮೂವ್ ಮಾಡಿ ಹೊಸ ಬಾಕ್ಸ್ ಆರ್ಡ್ರ್ ಮಾಡಿದ್ದೀನಿ. ಸೊ ಮೀಶೋಯಿಂದ ಮಾಡಿದ್ದು ಇದೆರಡು ಮಸಾಲೆ ಬಾಕ್ಸ್ಗಳು ಬಂತಲ್ಲ, ಸೊ ಎಲ್ಲ ಮಸಾಲೆ ಎಲ್ಲ ಇದರಲ್ಲಿ ಇಟ್ಕೊಂಡಿದ್ದೀನಿ. ಒಳ್ಳೆ ಜಾಮೆಟ್ರಿ ಬಾಕ್ಸ್ ಥರ ಫೀಲ್ ಆಗುತ್ತೆ. ಇದಕ್ಕಿನ್ನೂ ಏನೂ ಹಾಕಿಲ್ಲ, ಹಾಕಬೇಕು. ಸೊ ಎಲ್ಲ ಒಟ್ಟಿಗೆ ಅಟ್ ಎ ಟೈಮ್ ಸಿಗುತ್ತೆ, ಮತ್ತು ಜಾಗ ಚೆನ್ನಾಗಿ ಹಿಡಿಯುತ್ತೆ. ಟೂ ಸೆಟ್ಟು ಆರ್ಡ್ರ್ ಮಾಡಿದ್ದೀನಿ. ಸೊ ಬಂದಾಗ ಶೇರ್ ಮಾಡ್ತೀನಿ. ಆಗ್ತಾ ಇದೆ ಚಿಕ್ಕ ಚಿಕ್ಕದು. ಆ್ಯಕ್ಚುಲಿ ಇದು ರೌಂಡಾಗಿ ಬರಬೇಕಲ್ಲ, ಕಟ್ ಮಾಡ್ತಾ ಇದ್ದೀವಿ ನಾವು ಒಂದು ಪ್ಲೇಟ್ ಹಾಕ್ಬಿಟ್ಟು.
ಸೊ ಚಿಕ್ಕ ಪ್ಲೇಟ್ ಆಗ್ಬಿಡ್ತು ಅದು. ಒಂದು ಮೀಡಿಯಮ್ ಸೈಜ್ ಪ್ಲೇಟ್ ಅದಕ್ಕೆ ರೆಡಿ ಮಾಡ್ಕೋಬೇಕು ಕತ್ತರಿಸೋದಕ್ಕೆ. ಆಯಿತು ಎಲ್ಲ ಅಕ್ಕಿ ರೊಟ್ಟಿ ಇನ್ನೊಂದು 2 ಟೈಮ್ಸ್ ಎಲ್ಲ ನೆಕ್ಸ್ಟ್ ಟೈಮ್ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಅಕ್ಕಿ ರೊಟ್ಟಿನ. ಸೊ ಈ ಕಡೆಯವರು ಚೆನ್ನಾಗೇ ಮಾಡ್ತಾರೆ. ಸೊ ನಮ್ಮ ಕಡೆಯವ್ರಿಗೆ ನನ್ನ ವಿಡಿಯೋ ಯೂಸ್ ಆಗ್ಬೋದಷ್ಟೇ. ಈ ಕಡೆಯವರೆಲ್ಲ ಅಕ್ಕಿ ರೊಟ್ಟಿನ ಬೆಳಗಾದೆ ತಟ್ತಾ ಇರ್ತಾರೆ. ಸೊ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲಿ ಬಾಕ್ಸಸ್ಗಳು ಈ ಸೈಡ್ ನಾನು ಇಟ್ಕೊಂಡಿದ್ದೀನಿ. ಸೊ ಬೀರು ಪಕ್ಕ ಇದೊಂದು ಸ್ಟ್ಯಾಂಡ್ ಮೇಂಟೈನ್ ಮಾಡಿದ್ದೀನಿ. ಇಲ್ಲಿ ಒಂದಷ್ಟು ಜಾಡಿಗಳು ಇಟ್ಕೊಂಡಿದ್ದೀನಿ. ಸೊ ಇಲ್ಲೆಲ್ಲ ಪಾತ್ರೆಗಳಿದೆ, ದೊಡ್ಡ ದೊಡ್ಡದು ಚಿಕ್ಕದು ಕ್ರಿಸ್ಮಸ್ಗೆ ಯೂಸ್ ಮಾಡುವಂಥ ದೊಡ್ಡ ಪಾತ್ರೆಗಳಿದೆ. ಸೊ ಇದೊಂದು ರೋ ಮಾತ್ರ ಇಷ್ಟ ಆಗ್ತಾಯಿಲ್ಲ ನನಗೆ, ಚೇಂಜ್ ಮಾಡ್ತೀನಿ. ಮಾಡಿದ್ದೀನಿ, ಸೂಪರಾಗಿ ಬಂದಿದೆ. ಸೊ ಬಿಸಿ ಇರುವಲ್ಲ ಇಲ್ಲ ನೋಡಿಲಿ ಒಳ್ಳೆ ಬುದ್ಧಿಗಳಿರ್ಬೇಕು ಆಯ್ತಾ. ಹೊಡ್ಸ್ಕೋಬಾರ್ದು ಮಮ್ಮಿ ಕೈಲಿ, ಮಮ್ಮಿಗೆ ಸಿಟ್ಟು ಬರುತ್ತೆ, ಮಮ್ಮಿಗೆ ಸಿಟ್ಟು ಬರುತ್ತೆ ಆಯ್ತಾ, ಹೊಡ್ಸ್ಕೋಬಾರ್ದು. ಈ ಬುದ್ಧಿ ಈ ನಿಂಗು ಬೇಗ ಹುಡುಗಿ ತರಬೇಕು ಟೈಸನ್, ಇಲ್ಲ ನೀನು ಮಮ್ಮಿನೂ ನೋಡಲ್ಲ ಎಂಜಲ್ಲ ನೋಡಲ್ಲ. ಟೈಸನ್ ನಿಂಗೆ ಮದುವೆ ಮಾಡ್ಬೇಕಾ? ಟೈಸನ್ ನಿಂಗೆ ಹುಡುಗಿ ಬೇಕೇನೋ ನಿಂಗೆ? ಲೈನ್ ಹಾಕತ್ತಾನೆ. ನಮ್ಮ ಟೈಸನ್ಗೆ ನಾನು ಸ್ವಲ್ಪ ಜಾಸ್ತಿ ಹೊಡೆದ್ಬಿಡ್ತೀನಿ, ಬೇಗ ಗದ್ದರ್ ಬಿಡ್ತೀನಿ. ಆದರೂ ಪಾಪ ಅವನಿಗೆ ನಾನು ಕರೆದ ತಕ್ಷಣ ಅದೆಷ್ಟು ಪ್ರೀತಿ ಬರುತ್ತೆ ಅಂದರೆ ಎಲ್ಲಿದ್ರೂ ಓಡಿ ಬಂದುಬಿಡ್ತಾನೆ. ಪಾಪ ನನ್ನ ಮಗಳ ಜೊತೆ ಅವ್ನು ತುಂಬ ಬಾಂಡಿಂಗ್ ಆಗಿರೋದು. ಬಟ್ ನಾನು ಅಪರೂಪಕ್ಕೆ ಟೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕರೆದ್ರೆ ಸಾಕು ಅವನು ನಿಲ್ಲಲ್ಲ. ಸೊ 5 ನಿಮಿಷಕ್ಕೆ ನನ್ನ ಹತ್ರ ಬರಬೇಕು. ನೋಡಿ ನಾನು ಕರೀತಾ ಇದ್ದೀನಿ, ಅವಳು ಬಿಡ್ತಾ ಇಲ್ಲ, ಅವನಷ್ಟು ಒದ್ದಾಡ್ತಾ ಇದ್ದಾನೆ. ಸೊ ಅವನ ಪ್ರೀತಿ ನೋಡಿದಾಗ ನನಗೆ ಒಂದೊಂದು ಟೈಮ್ ಪಾಪ ಅನಿಸುತ್ತೆ. ಬಟ್ ಅವನು ಒಂದೊಂದು ಟೈಮ್ ಹೇಳಿದ ಮಾತೇ ಕೇಳಲ್ಲ. ಹೊರಗಡೆ ಹೋಗ್ಬಿಟ್ರಂತೂ ನಮ್ಮ ಮಾತೇ ಕೇಳಲ್ಲ. ನಾವು ಕೂಗ್ತಿದ್ರು ನಮಗೆ ನೋಡಲ್ಲ. ಯಾವುದೋ ಗಲ್ಲಿಗೆ ಹೋಗೋದು, ಸಂದಿಗೆ ಹೊರಟೋಗೋದು ಹಂಗೆ ಮಾಡ್ತಾನೆ. ನಾವು ಅಲ್ಲೆಲ್ಲ ಹೋಗಿ ಹುಡ್ಕೊಂಬರೋಷ್ಟರಲ್ಲಿ ನಂಗೆ ಸಿಟ್ಟು ನತ್ತಿಗೆ ಬಂದಿರುತ್ತೆ. ಬಂದ ತಕ್ಷಣ ಒಂದು ಕೊಡ್ತೀನಿ ನಿಜವಾಗ್ಲೂ. ಅದಾದಮೇಲೆ ಅವನು ಸಪ್ಪೆ ಆಗಿಬಿಡ್ತಾನೆ. ಸೊ ಹಂಗಾಗಿ ನಾನು ಸ್ವಲ್ಪ ಅವನಿಗೆ ಗದರಿಸ್ತೀನಿ ಮನೇಲೆಲ್ಲ, ಇಲ್ಲಾಂದರೆ ಅವನದು ತುಂಟಾಟ ತಡಿಯೋಕ್ಕಾಗಲ್ಲ. ಹಾಗಾಗಿ ಅಕ್ಕಿ ರೊಟ್ಟಿ ಮಾಡಿ ತಿಂಡಿ ತಿಂದು ನಮ್ಮ ಟೈಸನ್ ಜೊತೆ ಸ್ವಲ್ಪ ಆಟ ಆಡಿ ಆಮೇಲಿಂದ ಬಟ್ಟೆ ಎಲ್ಲ ಒಗ್ದು ಈಗ ಒಣಗಾಕ್ತಾ ಇದ್ದೀನಿ. ಸೊ ಸಂಡೇ ಇದ್ದಿದ್ದರಿಂದ ಕೆಲಸಗಳನ್ನ ಕಂಟಿನ್ಯೂ ಮಾಡಬೇಕಲ್ವಾ. ಸೊ ಮತ್ತೆ ನಾಳೆಯಿಂದ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಬರೋ ಕೆಲಸಗಳನ್ನೆಲ್ಲ ಮಾಡಿ ಖಾಲಿ ಮಾಡಬೇಕು. ಮಳೆ ಬರ್ತಾನೇ ಇದೆ. ಸೊ ವಾತಾವರಣ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಮೋಡ ಇದೆ, ಮಳೆ ಅಂತೂ ಬಿಟ್ಟು ಬರ್ತಾನೇ ಇದೆ. ಆದರೂ ಕೂಡ ನಾನು ಅದಕ್ಕೆ ಒಣಗಾಕ್ತಾ ಇದ್ದೀನಿ. ಮತ್ತು ಒಣಗಿರೋ ಬಟ್ಟೆಗಳೆಲ್ಲ ತೊಗೊಂಡೋಗಿ ಅಲ್ಲಿ ದಿವಾನ್ ಕಟ್ ಮೇಲೆ ಹಾಕಿದ್ದೀನಿ. ಸೊ ಬಟ್ಟೆನ ಒಣಗಾಕ್ತಾ ಇದ್ದೀನಿ ಈ ಥರ. ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ಸೊ ವಾಶ್ರೂಮನ್ನು ಕ್ಲೀನ್ ಮಾಡೋಣ ಅಂತ ಹೇಳಿ ಸೊ ಟೈಲ್ಸ್ ಎಲ್ಲ ತೊಳಿತಾ ಇದ್ದೀನಿ. ಸೊ ವೀಕ್ಲಿಗೆ ಒಂದು ಸಾರಿ ಕೆಲಸಗಳೆಲ್ಲ ಇರುತ್ತಲ್ವ. ಸೊ ಲಾಸ್ಟ್ ವೀಕ್ ನಾನು ಊರಿಗೆ ಹೋಗಿದ್ದೆ, ಮಿಸ್ ಆಯಿತು. ಹಾಗಾಗಿ ಈ ವೀಕು ಟೈಲ್ಸ್ ಎಲ್ಲ ತೊಳೆದ್ಬಿಡೋಣ ಅಂತ ಹೇಳಿಬಿಟ್ಟು ಟೈಲ್ಸ್ ಎಲ್ಲ ತೊಳಿತಾ ಇದ್ದೀನಿ. ವಾಷಿಂಗ್ ಮಿಷಿನ್ ಕೆಟ್ಟೋಗಿರೋದ್ರಿಂದ ಬಟ್ಟೆನ ಎತ್ತಿ ಹೋಗಿತೀನಲ್ಲ. ಸೊ ಹಾಗಾಗಿ ಎಲ್ಲ ಹಾರಿರುತ್ತೆ ಸೋಪ್ ನೀರೆಲ್ಲ ಟೈಲ್ಸ್ಗೆ. ಹಾಗಾಗಿ ತೊಳಿತಾ ಇದ್ದೀನಿ ನಾನು ಟೈಲ್ಸನ್ನು. ಸೊ ಮಳೆ ಬರ್ತಿದೆ, ಕೋಲ್ಡು ಆಗಲ್ಲ, ಆದರೂ ಏನು ಮಾಡೋಕ್ಕಾಗಲ್ಲ. ಕೆಲಸಗಳನ್ನ ಪೆಂಡಿಂಗ್ ಇಟ್ಕೋಬಾರ್ದು. ಇರೋ ರಜಾ ದಿನಗಳಲ್ಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ.
ಸೊ ಇದೆಲ್ಲ ನನ್ನ ಸಂಡೇ ಡ್ಯೂಟಿಗಳು. ನನ್ನ ಮನೇಲಿದ್ದರೆ ಇದನ್ನೆಲ್ಲ ಮಾಡ್ತೀನಿ. ಸೊ ಮಿಸ್ ಆದರೆ ವೀಕ್ಲಿ ಮಧ್ಯದಲ್ಲಿ ಯಾವತ್ತಾದ್ರೂ ಒಂದಿನ ಆಫೀಸ್ ಮುಗಿಸ್ಕೊಂಡು ಬಂದು ಇದಕ್ಕೆ ಅಂತಲೇ ಒಂದು ಟೈಮ್ ಇಟ್ಕೊಂಡು ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಸೊ ಒಂಥರ ಟೈಮ್ ಟೇಬಲ್ ಪ್ರಕಾರ ನನ್ನ ಲೈಫು. ಹಾಗಾಗಿ ಯಾವ್ಯಾವ ಕೆಲಸ ಯಾವತ್ತಾದ್ರು ಪೆಂಡಿಂಗ್ ಆಗಿಬಿಟ್ರೆ ಅದನ್ನ ಬೇರೆ ದಿನ ಟೈಮ್ ಟೇಬಲ್ ಹಾಕ್ಕೊಂಡು ಅದನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಡೀತಾ ಇರುತ್ತೆ ನನ್ನ ವರ್ಕು. ಸೊ ಬಟ್ಟೆ ಎಲ್ಲ ಒಗ್ದಾಯ್ತು ಅಂತ ಹೇಳಿ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ನಂದು ಕೆಲಸ ನಿಜವಾಗ್ಲೂ ತುಂಬ ಬೇಗನೆ ಮಾಡ್ಕೋಬೇಕು. ಆದರೂ ನಾನು ಸ್ವಲ್ಪ ಲೇಟಾಗಿ ತಿಂಡಿ ಮಾಡಿಕೊಂಡು ಟೈಸನ್ ಜೊತೆ ಆಟಾಡಿಕೊಂಡು ನನ್ನ ಮಗಳ ಜೊತೆ ಆಟಾಡಿಕೊಂಡು ಒಂಥರ ಬೇಜಾರಾಗಬಾರ್ದಲ್ವ, ಆ ಥರ ಎಲ್ಲ. ಹಾಗಾಗಿ ಎಲ್ಲ ಥರ ಓಡಾಡಿಕೊಂಡು ಕೆಲಸ ಮುಗಿಸ್ಕೊತಾ ಇದ್ದೀನಿ ನನ್ನ ಕೆಲಸಗಳನ್ನು. ಸೊ ನಮ್ಮ ಮನೆಯಲ್ಲಿ ಗ್ಯಾಸ್ ಗೀಝರೇ ಬಳಸೋದು ನಾನು ಸ್ನಾನಕ್ಕೆ. ಇಲ್ಲಿ ನನಗೆ ಇದು ಸೋಲಾರ್ ಆಗಲಿ ಅಥವಾ ಕರೆಂಟ್ ಗೀಝರ್ ಆಗಲಿ ಇಲ್ಲ. ಹಾಗಾಗಿ ನಾನು ಇದು ಸಿಲಿಂಡರಿಂದ ಯೂಸ್ ಮಾಡ್ತಾರಲ್ಲ ಆ ಗೀಝರ್ ತೊಗೊಂಡ್ಬಂದಿದ್ದೀನಿ. ಬಟ್ ಸ್ಟಾರ್ಟಿಂಗ್ ನಮ್ಮಮ್ಮ ಹೆದರ್ಕೋತಾ ಇದ್ರು ತುಂಬ. ಬಟ್ ಈಗ ನನಗೆ ಅದನ್ನ ಯೂಸ್ ಮಾಡಿ ಅಭ್ಯಾಸ ಆಗಿದೆ. ಬಟ್ ಇದೇನೆಂದರೆ ಕಿಟಕಿ ಇರಬೇಕು ಇದನ್ನು ಹಾಕುವಾಗ, ಆನ್ ಮಾಡುವಾಗ, ಆಫ್ ಮಾಡುವಾಗ. ಸೊ ಹಾಗಾಗಿ ಈ ಮನೆಗೆ ಕಿಟಕಿ ಇದೆ ಇಲ್ಲಿ ವಾಶ್ರೂಮಲ್ಲಿ. ಹಾಗಾಗಿ ನಾನು ಗ್ಯಾಸ್ ಗೀಝರನ್ನು ಯೂಸ್ ಮಾಡ್ತಿದ್ದೀನಿ ಸ್ನಾನಕ್ಕೆ. ಸೊ ಇದು ಸಿಲಿಂಡಿಟ್ಟು ಆ ಥರ ಕರೆ ಆಗಿದೆ. ಸೊ ಅದು ಹೋಗಲ್ಲ. ಬಟ್ ಹಾಗೆ ತೊಳಿತಾ ಇದ್ದೀನಿ. ಮತ್ತು ಇಲ್ಲಿ ಫ್ಲೋರ್ಗೆ ಟೈಲ್ಸ್ ಹಾಕಿಲ್ಲ, ಅವ್ರು ಗಾರೆ ಮತ್ತು ಒಂದು ಬಟ್ಟೆ ಒಗೆಯೋ ಕಲ್ಲು ಹಾಕಿದ್ದಾರೆ. ಗೋಡೆಗೆ ಮಾತ್ರ ಟೈಲ್ಸ್ಗಳಿರೋದು ಇಲ್ಲಿ. ಹಾಗಾಗಿ ಒಂದು ಸ್ವಲ್ಪ ಶೀತ ಜಾಸ್ತಿ ಆಗಿಬಿಡುತ್ತೆ ಬಟ್ಟೆ ಗಿಟ್ಟೆ ಎಲ್ಲ ಒಗೆಯುವಾಗ. ಸೊ ಟೈಲ್ಸ್ ಆದರೆ ಒಂದಷ್ಟು ಆಗಲ್ಲ, ನೀರೆಲ್ಲ ನೀಟಾಗಿ ಹೋಗುತ್ತೆ. ಸೊ ಇಲ್ಲಿ ಗಾರೆ ಇರೋದ್ರಿಂದ ಒಂದು ಸ್ವಲ್ಪ ಶೀತ ಜಾಸ್ತಿ ಆಗಿಬಿಡುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ನಾವು ಎಲ್ಲವನ್ನು ಬಾಡಿಗೆ ಮನೆಯಲ್ಲಿ ನಾವೆಲ್ಲ ಫೆಸಿಲಿಟಿ ಕೇಳೋಕ್ಕಾಗಲ್ಲ ಅಂತೇಳಿ ಹೇಗಿರುತ್ತೋ ಹಾಗೆ ನಮಗೆ ಸೆಕ್ಯೂರಿಟಿ ಮೇಯ್ನ್ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಈ ಮನೇನ ಚಾಯ್ಸ್ ಮಾಡ್ಕೊಂಡು ಬಂದೆ. ಬಟ್ ಒಳ್ಳೆಯ ಓನರು, ಹಾಗೆ ನನಗೆ ಕಂಫರ್ಟಬಲ್ ಇದೆ ಮನೆ, ಮತ್ತು ನಮಗೆ ತುಂಬ ಸೆಕ್ಯೂರಿಟಿ ಆಗಿದೆ. ಹಾಗಾಗಿ ಈ ಮನೇನ ಚಾಯ್ಸ್ ಮಾಡ್ಕೊಂಡಿದ್ದು ನಾನು. ಮನೆ ಒಳಗಡೆ ರೂಮ್ ಒಳಗಡೆ ಒಣಗಾಕಿರ್ತೀನಲ್ಲ, ಆ ಬಟ್ಟೆ ಎಲ್ಲ ಒಂದು ಸ್ವಲ್ಪ ಒಣಗಿತ್ತು. ಅದನ್ನು ಮಡಿಸಿ ಬೀರೊಳಗಡೆ ಇಡೋಣ ಅಂತ ಹೇಳಿಬಿಟ್ಟು ಬಟ್ಟೆ ಎಲ್ಲ ಮಡಿಸ್ತಾ ಇದ್ದೀನಿ. ಒಂದಾದಮೇಲೆ ಒಂದು ಕೆಲಸಗಳು ಹೇಗಿದೆ ನೋಡಿ, ಹಾಲಿಡೇಸ್ ಇದ್ದರೂ ಕೂಡ ಅದನ್ನು ಬಟ್ಟೆ ಎಲ್ಲ ಮಾಡಿಸಿ ಈಗ ಒಣಗಿರೋದೆಲ್ಲ ಬೀರು ಕೆಳಗಡೆ ಇಡ್ತಾಯಿದ್ದೀನಿ. ಐರನ್ ಅವಾಗವಾಗ ಮಾಡ್ಕೊತೀನಿ. ಸೊ ನೆಸೆಸಿಟಿ ಇರೋ ಬಟ್ಟೆಗಳಿಗೆ ಮಾತ್ರ. ಸೊ ಕೆಲವೊಂದಕ್ಕೆ ನಾನು ಐರನ್ ಯೂಸ್ ಮಾಡಲ್ಲ. ಅದಕ್ಕೆ ನೆಸೆಸಿಟಿ ಇಲ್ಲ ಅಂತಂದರೆ ಅದಕ್ಕೆ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ ಐರನ್ನು. ಕೆಲವೊಂದಕ್ಕೆ ಐರನ್ ಅವಶ್ಯಕತೆ ಇದ್ದರೆ ಐರನ್ ಮಾಡ್ಕೊತೀನಿ. ಹಾಗಾಗಿ ನೀಟಾಗಿ ಬೀರುನಲ್ಲಿ ಮಡಿಸಿಟ್ಬಿಡ್ತೀನಿ. ಬಟ್ ನಾಳೆ ಕೆಲಸಕ್ಕೆ ಹೋಗಬೇಕು ಅಂತಂದರೆ ಯಾವ್ದಾದ್ರು ಐರನ್ ಮಾಡೋ ಬಟ್ಟೆಗಳಿದ್ದರೆ ಮಾಡಿಟ್ಕೊತೀನಿ. ಮಳೆಗಾಲದಲ್ಲಿ ಇಲ್ಲಿ ಬಟ್ಟೆಗಳನ್ನ ಒಣಗಿಸೋದೇ ಒಂದು ಚಾಲೆಂಜ್ ಲೈಫ್ ಆಗಿರುತ್ತೆ. ಹೊರಗಡೆ ಎಲ್ಲ ಹಾಕ್ಕೊಂಡು ಒಣಗಿಸ್ಕೊಂಡು ಅದನ್ನು ಎತ್ತಿಟ್ಕೋಬೇಕು. ಸೊ ಒಂಥರ ಚಾಲೆಂಜಿಂಗ್ ಆಗಿರುತ್ತೆ ಬಟ್ಟೆ ಎಲ್ಲ ಒಣಗಿಸೋದು. ಆದರೂ ನಾನು ಅದನ್ನು ಅಂದರೆ ರೂಮಲ್ಲಿ ಒಂದು ಹಗ್ಗ ಕಟ್ಟಿರೋದ್ರಿಂದ ಸ್ವಲ್ಪ ಮೇಂಟೈನ್ ಆಗುತ್ತೆ. ಮತ್ತು ಮನೆ ಮುಂದೆ ಅದು ಒಣಗಾಕಿದ್ಮೇಲೆ ಏನು ನೆನೆಯಲ್ಲ, ಹಾಗಾಗಿ ಒಣಗಿರುತ್ತೆ ಒಂದು ಸ್ವಲ್ಪ. ಅದನ್ನ ತಂದು ಒಳಗಡೆ ಹಾಕಿದ್ರೆ ಇನ್ನೂ ಸ್ವಲ್ಪ ನೀಟಾಗಿ ಒಣಕೊಂಡಿರುತ್ತೆ. ಸೊ ನಾನೀಗೆಲ್ಲ ಬೀರುಗೆ ಇಡ್ತಾಯಿದ್ದೀನಿ ಮಡಿಸಿರೋ ಬಟ್ಟೆಗಳೆಲ್ಲ. ಲಾಸ್ಟ್ ವೀಕು ಒಂದಷ್ಟು ಗಿಡಗಳು ತಂದು ಇಟ್ಟಿದ್ದೆ, ಮಣ್ಣಿರಲಿಲ್ಲ. ಸೊ ಮಣ್ಣು ಕೂಡ ಮೊನ್ನೆ ತೊಗೊಂಡು ಬಂದಿದ್ದೆ. ಸೊ ಇನ್ನೇನು ಎರಡೂ ತಂದಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಪಾಟ್ಗಳಿಗೆ ಗಿಡಗಳನ್ನ ಹಾಕಿದೆ.
ಸೊ ಒಂದಷ್ಟು ಗಿಡಗಳು ಪಾಟಿಂದ ಬರಲೇ ಇಲ್ಲ, ಬಟ್ ಅವ್ರು ಏನು ಹಾಕಿದ್ರೋ ಅದೇ ಕಚ್ಕೊಂಬಿಟ್ಟಿತ್ತು. ಸೊ ಹಾಗಾಗಿ ಅದೇ ಪಾಟಲ್ಲಿ ಇರಲಿ ಅಂತ ಸುಮ್ಮನಾದೆ. ದಾಸವಾಳ ಗಿಡಗಳು ಮಾತ್ರ ಚೇಂಜ್ ಮಾಡಿದೆ, ಅದನ್ನು ದೊಡ್ಡ ಪಾಟ್ಗೆ ಹಾಕ್ತೆ. ಯಾಕಂದರೆ ಆ ಗಿಡಗಳಿಗೆ ಪಾಟ್ ದೊಡ್ಡದಾಗಿರ್ಬೇಕಲ್ವ, ಹಾಗಾಗಿ ಒಂದು ದೊಡ್ಡ ಪಾಟ್ ತಂದು ದಾಸವಾಳ ಗಿಡಗಳು ಹಾಕ್ತೆ. ಬಟ್ ಇನ್ನೆಲ್ಲ ಮಾಮೂಲಿ ಅವ್ರು ಏನು ಪಾಟಲ್ಲಿ ಇಟ್ಟಿದ್ರೋ ಅದೇನೇ ಇಟ್ಟಿದ್ದೀನಿ. ಸೊ ಅದನ್ನು ಎತ್ತಕ್ಕೆ ಎಲ್ಲ ಈಸಿ ಆಗಲಿ ಅಂಥೇಳಿ ಹಾಗೆ ಬಿಟ್ಟೆ. ನೋಡಿ, ಇನ್ನೂ ಮಳೆ ಗಾಳಿ ಎಲ್ಲ ಜೋರಾಗಿ ಬೀಸ್ತಾಯಿದೆ ಹೊರಗಡೆ. ಮಳೆನೂ ಕೂಡ ಬರ್ತಾಯಿದೆ ಬಿಟ್ಟು ಬಿಟ್ಟು. ಸೊ ಈ ವಾತಾವರಣದಲ್ಲಿ ನಾನು ಇಷ್ಟು ಚೆನ್ನಾಗಿ ಗಿಡಗಳನ್ನ ಮೇಂಟೈನ್ ಮಾಡೋದು ಕಲ್ತಿದ್ದೀನಿ ಅಂತಂದರೆ, ಸೊ ನನಗೆ ಅನ್ನಿಸ್ತು ಈ ವಾತಾವರಣಕ್ಕೆ ಯಾವ ಥರ ಒಂದು ಪ್ಲಾಂಟ್ಗಳನ್ನ ಮನೆ ಮುಂದೆ ಹಾಕೋಬೋದು ಮತ್ತು ಹೇಗೆ ಮೇಂಟೈನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಬಟ್ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ರೋಸ್ ಗಿಡ ಆಗ್ಬೋದು, ತುಂಬ ಎತ್ತರ ಬಂದಿದೆ ನೋಡಿ. ಅದು ಮೇಲ್ಗಡೆ ಹೋಗಿ ಬಾಗ್ಕೊಂಬಿಟ್ಟಿದೆ. ಒಂದು ಸ್ವಲ್ಪ ಅದಕ್ಕೊಂದು ಕಡ್ಡಿ ಹಾಕಿ ಕಟ್ಟಬೇಕು. ಮತ್ತು ಈಗ ಇದು ದಾಸವಾಳ ಗಿಡಗಳೆಲ್ಲ ಹೊಸ್ತು. ಹಾಗೆ ಇದು ಗರಿ ಇದೆಯಲ್ಲ, ಇದೊಂದು ಗಿಡಗಳು. ಮತ್ತು ಆ ಸೈಡ್ ಒಂದು ಗಿಡ ಸೇಮ್ ತೊಗೊಂಬಂದೆ. ಹಾಗೆ ಈ ಕಡೆ ಒಂದು ದೊಡ್ಡ ಎಲೆದೊಂದು ಶೋ ಗಿಡ. ಸೊ ಈ ಗಿಡ ಹೊಸ್ತು, ದೊಡ್ಡ ಎಲೆದು. ಸೊ ಇದು ಕೂಡ ನನಗೆ ಫೇವ್ರೆಟ್ ಗಿಡ ಶೋ ಗಿಡದಲ್ಲಿ. ಸೊ ನೋಡಿ, ಮನೆ ಮುಂದೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಈಗಲ್ಲ. ಸೊ ಬಟ್ಟೆಗಳು ಕೂಡ ಒಂದಷ್ಟು ಒಣಗಿದೆ, ಒಳಗಡೆ ಹಾಕೋಣ ಅಂತ ಹೇಳಿ ತಗೊಳ್ಳೋಣ ಅಂತ ಹೇಳಿ ಬಂದೆ. ಸೊ ಹಾಗೆ ನಿಮಗೆ ಹೊರಗಡೆ ಈ ಥರ ಗಿಡ ಎಲ್ಲ ಇಟ್ಟಿರೋದು ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ಹಾಗೆ ಒಂದು ಸಣ್ಣ ವಿಡಿಯೋ ಮಾಡಿದೆ. ಇವತ್ತು ಸಂಡೇ ಅಲ್ಲ, ಸೊ ಸ್ವಲ್ಪ ಹೊತ್ತು ಮಲಗಿದ್ದು ಇವಾಗ ಎದ್ದಿದ್ದಾಯಿತು. ಸೊ ಈಗ ನಮ್ಮದು ಕಾಫಿ ಆಗ್ತಾಯಿದೆ. ಆಮೇಲೆ ಪ್ರೇಯರ್ ಮಾಡಿ ನೆಕ್ಸ್ಟು ಏನಾದ್ರು ಒಂದು ಅಡುಗೆ ಕೆಲಸನ ನೋಡಬೇಕು. ಇವತ್ತು ಸಂಡೇ ಏನು ಅಡುಗೆ ಮಾಡೋಣ ಅಂತ. ಸೊ ತುಂಬ ಮಳೆ ಬರ್ತಿರೋದ್ರಿಂದ ನನಗೆ ಬೆಳಗ್ಗೆ ಚರ್ಚ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಪ್ರೇಯರ್ ಮಾಡೋಣ ಅಂತ ಹೇಳಿ ಈಗ ಸಂಜೆ ಮೇಲೆ ಎದ್ದನಲ್ಲ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಸೊ ಪ್ರೇಯರ್ ಮಾಡೋದಕ್ಕೆ ಒಳ್ಳೆ ಮೂಡಿದೆ. ಸೊ ಹಾಗಾಗಿ ದೀಪ ಹಚ್ಚಿ ದೇವರ ಮುಂದೆ ಒಂದು ಸ್ವಲ್ಪ ಪ್ರೇಯರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ದೀಪ ಹಚ್ಚುತ್ತಾ ಇದ್ದೀನಿ. ಚರ್ಚ್ಗೆ ಹೋಗಿ ಬಂದಿದ್ದಿದ್ರು ಸಂಜೆ ಟೈಮ್ ಹಚ್ಚುತ್ತಾ ಇದ್ದೆ. ಬಟ್ ಮಳೆ ಬರ್ತಿರೋ ಕಾರಣ ನನಗೆ ಚರ್ಚ್ಗೂ ಕೂಡ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಪ್ರೇಯರ್ ಮಾಡಿದೆ. ಸೊ ದೇವ್ರನ್ನ ಫಸ್ಟು ನಾನು ಹಾಲಲ್ಲೇ ಇಟ್ಟಿದ್ದೆ. ಬಟ್ ನನಗೆ ಯಾಕೋ ಅಲ್ಲಿ ಪ್ರೇಯರ್ ಮಾಡೋಕ್ಕೆ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಇಲ್ಲಿ ತೊಗೊಂಬಂದು ಇಟ್ಟಿದ್ದೀನಿ. ಏನೋ ಒಂಥರ ಪೀಸ್ ಆಫ್ ಮೈಂಡ್ ಇದೆ. ಪ್ರೇಯರ್ ಕೂಡ ಚೆನ್ನಾಗಿ ಮಾಡ್ತಾಯಿದ್ದೀನಿ. ಸೊ ನಾನು ಅರ್ಲಿ ಮಾರ್ನಿಂಗ್ 5 o'clock ಎದ್ದಾಗಲೂ ಅಷ್ಟೇ ದೇವ್ರ ಪ್ರೇಯರ್ ಮಾಡಬೇಕಲ್ವ. ಸೊ ಒಂದು ಅದರದ್ದೇ ಆದ ದೇವ್ರ ಮನೇಲಿ ನಾವು ಇಟ್ಬಿಟ್ಟಾಗ ಒಂಥರ ನೆಮ್ಮದಿ ಇರುತ್ತೆ. ಅಲ್ಲೂ ಕೂತು ನೆಮ್ಮದಿಯಿಂದ ಪ್ರೇಯರ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಅಲ್ಲಿ ಇಟ್ಟಿದ್ದೀನಿ. ಸೊ ಈಗ ನನಗೆ ತುಂಬ ಕಂಫರ್ಟಬಲ್ ಆಗಿದೆ ಪ್ರೇಯರ್ ಮಾಡೋದಕ್ಕೆ. ನಾನು ಮತ್ತು ನನ್ನ ಮಗಳು ಪ್ರೇಯರ್ ಮಾಡುವಾಗ ಕೆಳಗಡೆ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಪ್ರೇಯರ್ ಮಾಡೋದಕ್ಕೂ ಕೂಡ ಅಲ್ಲಿ ಜಾಗ ಇದೆ. ಸೊ ನಾನು ಒಬ್ಬಳೇ ಮಾಡುವಾಗ ಆ ಥರ ಚೇರ್ ಹಾಕ್ಕೊಂಡು ಪ್ರೇಯರ್ ಮಾಡ್ತೀನಿ. ಸೊ ಈ ಥರ ನಮ್ಮ ಒಂದು ಪ್ರೇಯರ್ ರೂಮಿನ ಒಂದು ಪ್ರೇಯರ್ ಹಾಲ್ ಇದ್ದಿದೆ. ಸೊ ನೋಡಿ, ಒಂದು ಚೇರ್ ಇಟ್ಟಿದ್ದೀನಿ, ಅಲ್ಲೇ ಪ್ರೇಯರ್ ಮಾಡೋದು. ಬೆಳಿಗ್ಗೆ ಅಕ್ಕಿ ರೊಟ್ಟಿ ಮಾಡಿದಷ್ಟೇ. ಸೊ ಮಧ್ಯಾಹ್ನ ನಾವೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ನಿದ್ದೆ ಮಾಡಿಬಿಟ್ಟಿದ್ವಿ. ಈಗ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಏಂಜಲು ಅಕ್ಕಿ ರೊಟ್ಟಿ ತಿಂದಿರೋದು ಯಾಕೋ ಜೀರ್ಣ ಆಗ್ತಾಯಿಲ್ಲ, ಒಂದು ಸ್ವಲ್ಪ ಪಾಯಸ ಮಾಡಿ ಅಂತ ಅಂದ್ಲು. ಸೊ ಹಾಗಾಗಿ ಹಾಲು ಖೀರು ಮಾಡೋಣ ಅಂತ ಹೇಳ್ಬಿಟ್ಟು ಫ್ರಿಡ್ಜಿಂದ ಹಾಲು ತೊಗೋತಾ ಇದ್ದೀನಿ. ಸೊ ಗಟ್ಟಿ ಮಾಡಬೇಕಲ್ವಾ ಅಂತ ಹೇಳಿಬಿಟ್ಟು. ಸೊ ನಾನು ಯಾವಾಗಲೂ ಇದೇ ಪಾತ್ರೆಯಲ್ಲಿ ಹಾಲು ಖೀರು ಮಾಡೋದು, ಮತ್ತು ಬೇರೆ ಯಾವುದೇ ಖೀರಾದರೂ ಇದೇ ಪಾತ್ರೆಯಲ್ಲಿ ಮಾಡೋದು. ಹಾಗಾಗಿ ಅದೇ ಪಾತ್ರೆನ ನಾನು ತೊಗೊಂಡಿದ್ದೀನಿ. ಸೊ ಇನ್ನೊಂದು ಅರ್ಧ ಲೀಟ್ರ್ ಹಾಲನ್ನು ತೊಗೋತಾ ಇದ್ದೀನಿ ಇವಾಗ.
ಸೊ ಅರ್ಧ ಲೀಟ್ರ್ ಹಾಲಿಗೆ ಖೀರ್ ಮಾಡಿದ್ರೆ ನನಗೆ ಏಂಜಲ್ಗೆ ಸಾಕಾಗುತ್ತೆ ಮತ್ತು ಇನ್ನೂ ಮಿಗುತ್ತೆ ಕೂಡ. ಸೊ ಹಾಗಾಗಿ ಅರ್ಧ ಲೀಟ್ರ್ ಹಾಲಿಗೆ ನಾನು ಖೀರ್ ಮಾಡ್ತಾಯಿದ್ದೀನಿ. ಸೊ ಹಾಲು ಈಗ ಬೇಯ್ತಾ ಇದೆ. ಹಾಗೆ ಸೈಡಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ 1-2 ಕಪ್ಪಷ್ಟು ಪ್ಲೇಟಲ್ಲಿ ಶುಗರ್ ಸೇರಿಸ್ಕೊತಾ ಇದ್ದೀನಿ ಅಂದಾಜಲ್ಲಿ. ಹಾಗೆ ಇದು ರೋಸ್ಟೆಡ್ ಶಾವಿಗೆ, ಇದನ್ನೇನು ಮತ್ತೆ ನಾವು ಬೇಯಿಸೋ ಅಂಥ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟಾಗಿ ನಾನು ಹಾಲ್ನಲ್ಲೇ ಇದನ್ನು ಡಿಪ್ ಮಾಡಿ ಬೇಯಿಸಿದ್ರೆ ಮುಗೀತು. 1-2 ಟೀ ಸ್ಪೂನಷ್ಟು ಕಸ್ಟರ್ಡ್ ಮಿಲ್ಕನ್ನು ಸೇರಿಸ್ತಾ ಇದ್ದೀನಿ. ಸೊ ಅದು ಚೆನ್ನಾಗಿ ಕೂದ ಮೇಲೆ ಶಾವಿಗೆ ಮತ್ತು ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಆಯಿತು. ಸೊ ನಾನೀಗ ಕಸ್ಟರ್ಡ್ ಮಿಲ್ಕು, ಶುಗರು ಮತ್ತು ಹಾಲು. ಸೊ ಈಗ ನಾನು ಶಾವಿಗೆನ ಸೇರಿಸ್ತಾ ಇದ್ದೀನಿ. ಒಂದು ಅಂದಾಜಲ್ಲಿ ಹಾಕ್ತಾಯಿದ್ದೀನಿ ಶಾವಿಗೆನ. ಸೊ ಇದು ಬೆಂದ್ಕೊಂಡ್ರೆ ಆಯಿತು, ಪಾಯಸ ರೆಡಿ ಆಗುತ್ತೆ. ಸೊ ಈಗ ಮತ್ತೆ ಕುದೀತಾ ಇದೆ ಪಾಯಸ. ಸೊ ಈಗ ರೆಡಿಯಾಗಿದೆ, ನಾನು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಸಿಂಪಲ್ ಅಲ್ವಾ. ಸೊ ರಾತ್ರಿ ಡಿನ್ನರ್ಗೆ ಒಂದೊಂದು ಟೈಮ್ ನಮಗೆ ಊಟ ಬೇಜಾರಾಯಿತು ಅಥವಾ ಅಡುಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಥರ ಒಂದು ಕಪ್ ಪಾಯಸನ ಕುಡಿದು ಮಲಗಬಹುದು. ಸೊ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಮನೆಯಲ್ಲಿ ನಾನು ಈ ಥರ ಒಂದೊಂದು ದಿನ ಡಿಫ್ರೆಂಟಾಗಿ ಮಾಡ್ತೀನಿ. ಸೊ ಎಲ್ಲ ಕೆಲಸ ಮುಗೀತು. ಸೊ ಇನ್ನೇನು ಬೆಡ್ ಟೈಮು. ಸೊ ಹಾಗಾಗಿ ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಮತ್ತು ಕ್ರೀಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಚಳಿಗಾಲ ಅಲ್ವಾ, ಮಳೆ ಯಾವಾಗಲೂ ಬರ್ತಾಯಿದೆ. ಸೊ ಸ್ಕಿನ್ನೆಲ್ಲ ಒಂಥರ ಹಾಳಾಗುತ್ತೆ. ಸೊ ಏನೂ ಅಪ್ಲೈ ಮಾಡ್ಕೊಳ್ಳಿಲ್ಲ ಅಂದರೆ ಅಂತ ಹೇಳಿಬಿಟ್ಟು ಮಾಮೂಲಿ ನಾನು ಡೈಲಿ ಕ್ರೀಮ್ ಹಾಕ್ತೀನಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕೈಕಾಲಿಗೂ ಕೂಡ ಹೊಡ್ಕೋಬಾರ್ದು ಅಂತ ಹೇಳಿಬಿಟ್ಟು ಬಾಡಿ ಲೋಷನ್ ಯಾವುದಾದ್ರು ಹಾಕ್ಕೊಂಡು ಕೋಲ್ಡ್ ಕ್ರೀಮ್. ಇವತ್ತು ಇಷ್ಟೆಲ್ಲ ಕೆಲಸಗಳಾಯಿತು. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಒಂದು ಸಂಡೇ ಏನೇ ರಜೆ ಆದರೂ ಏನೆಲ್ಲ ಕೆಲಸಗಳಿರುತ್ತಲ್ವ ಲೇಡೀಸ್ಗೆ ಅಂತಂದಮೇಲೆ, ಸೊ ಸ್ಪೆಷಲಿ ಮನೆ ಕ್ಲೀನಿಂಗ್, ಅಡುಗೆ ಮತ್ತು ಮಕ್ಕಳ ಜೊತೆ ಇರೋದು, ಬಟ್ಟೆ ಒಗೆಯೋದು, ಇದರಲ್ಲೇ ಟೈಮ್ ಕಾಲ ಕಳೆದೋಗುತ್ತೆ. ಮತ್ತು ನಾಳೆ ಇಂದ ಮತ್ತೆ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಆಫೀಸಿಂದ ಬರೋದು, ಅಡುಗೆ ಮಾಡೋದು, ಸೊ ಅದಾಗುತ್ತೆ. ಸೊ ನನಗೆ ಟೈಮ್ ಆದಾಗೆಲ್ಲ ಈ ಥರ ವ್ಲಾಗ್ ಮಾಡಿರ್ತೀನಿ, ವಿಡಿಯೋಸ್ ಮಾಡಿರ್ತೀನಿ. ಸೊ ಶೇರ್ ಮಾಡ್ಕೋತಾ ಇರ್ತೀನಿ. ಸೊ ಈ ಸಂಡೇ ಫುಲ್ ಕಂಪ್ಲೀಟ್ ನಂದು ಬೆಳಿಗ್ಗೆಯಿಂದ ಮತ್ತು ನೈಟ್ವರೆಗೂ ವ್ಲಾಗ್ ಮಾಡಬೇಕು ಅಂತ ಹೇಳಿ ಮಾಡಿದೆ. ಸೊ ಈ ಥರ ಇರುತ್ತೆ ಕೆಲಸಗಳು. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಕೆಲ್ಸಕ್ಕೆ ಹೋಗೋ ಮಹಿಳೆಯರಿಗೆ ಸಾಮಾನ್ಯ ಇದೇ ಥರ ವರ್ಕ್ ಇರುತ್ತಲ್ವ. ಸೊ ಮನೇಲಿರೋರು ಬೇಕಿದ್ರೆ ಇವತ್ತಿನ ಕೆಲಸನ ನಾಳೆ ಪೆಂಡಿಂಗ್ ಇಟ್ಟು ಮುಂದಕ್ಕೆ ಹಾಕ್ಬೋದು. ಬಟ್ ನಮ್ಗಳಿಗೆ ನಮ್ಮ ಟೈಮ್ಗಳಿದ್ದಾಗ ನಮ್ಮ ಕೆಲಸಗಳನ್ನ ಅಲ್ಲಲ್ಲೇ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಮಾಮೂಲಿ ನಮಗೆ ಲೇಡೀಸ್ಗಳಿಗೆ ಅಂತಂತಂದರೆ ಮನೆ ಕೆಲಸಗಳು ಅದು ಇದು, ಸೊ ಶಾಪಿಂಗ್, ಅದ್ರ ಜೊತೆಗೆ ನಮಗೆ ಎಕ್ಸ್ಟ್ರಾ ಕೆಲಸಗಳು, ಈ ಗಿಡಗಳು ಸಾಕಿರ್ತೀವಿ, ನಾಯಿ ಸಾಕಿರ್ತೀವಿ, ಅದ್ರದ್ದೆಲ್ಲ ಎಕ್ಸ್ಟ್ರಾ ಕೆಲಸಗಳಿರುತ್ತೆ. ಸೊ ಅದನ್ನೆಲ್ಲ ಮಾಡ್ಕೋಬೇಕಾಗುತ್ತೆ. ಸೊ ರಜಾ ಅಂತ ಹೆಸರಿಗಷ್ಟೇ, ಮಾಡೋದಕ್ಕೆ ಬೇಜಾನ್ ಕೆಲಸಗಳಿರುತ್ತೆ. ಸೊ ಸಂಡೇ ಅಂತಂದರೆ ಏನು ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನನೋ ಅಥವಾ 1 ಅವರೋ ಒಂದು ಸ್ವಲ್ಪ ರೆಸ್ಟ್ ಫೀಲ್ ಮಾಡ್ತೀವಲ್ಲ ಅದಷ್ಟೇ. ಅದು ಬಿಟ್ಟರೆ ಬೇರೆ ಕೆಲಸಗಳೆಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಸೊ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವ್ಲಾಗೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇದೇ ಥರ ವ್ಲಾಗನ್ನು ಶೇರ್ ಮಾಡ್ತಾ ಇರ್ತೀನಿ. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಮಸ್ಕಾರ.